ಮಕ್ಕಾದ ಹರಂ ಶರೀಫದ ಬಗ್ಗೆ ಎಂದಾದರೂ ಕೇಳಿದಿರಾ? ಕೇಳದಿದ್ದರೂ ಈ ಸ್ಟೋರಿ ನೋಡಿ. ಸೌದಿ ಅರೇಬಿಯಾದಲ್ಲಿರುವ ಮಕ್ಕಾ ಶರೀಫ್, ಹರಂ ಶರೀಫ್ ಇತಿಹಾಸ ನೋಡ್ರಿ. ದೈನಂದಿನವಾಗಿ ಸಾವಿರಾರು ಪೊಲೀಸರು ಇದರ ಕಣ್ಗಾವಲಿನಲ್ಲಿರುತ್ತಾರೆ. ಇಲ್ಲಿರುವ ಬಾತ್ರೂಮ್ಗಳನ್ನು ನೋಡಿದರೆ ಯಾವುದೇ ಬೆಡ್ರೂಮ್ಗಳಿಗಿಂತ ಕಡಿಮೆ ಇಲ್ಲ. ಎಷ್ಟು ಸ್ವಚ್ಛ, ಹೊಳಪಿನಿಂದ ಕೂಡಿರುತ್ತವೆ. ಲಕ್ಷಾಂತರ ಜನ ಒಂದೇ ಸಲ ಪ್ರಾರ್ಥನೆಗೆ ನಿಲ್ಲುವ ಸ್ಥಳ ಹರಂ ಶರೀಫ್. ಜಗತ್ತಿನಲ್ಲಿಯೇ ದೊಡ್ಡದಾದ ಮಸೀದೆ. ಇದಕ್ಕೆ ಅಲ್ ಹರಂ ಶರೀಫ್ ಹೆಸರಿನಿಂದ ಕರೆಯುತ್ತಾರೆ. ಈ ಮಸೀದಿಯ ರೋಚಕ ಘಟನೆಯಿಂದ ನೀವು ಕೇಳಿದರೆ ಬೆಚ್ಚಿ ಬೀಳಬಹುದು. ಹಜರತ್ ಆದಮ್ ಅಲೈಹಿಸ್ಸಲಾಂ, ಹಜರತ್ ಇಬ್ರಾಹಿಂ ಅವರ ಮಗ ಹಜರತ್ ಇಸ್ಮಾಯಿಲರವರು ನಿರ್ಮಿಸಿದ ನಂತರ ಅನೇಕ ಸೌದಿ ಮಹಾರಾಜರು ಇದನ್ನು ಪುನರ್ನಿರ್ಮಾಣ, ಆಧುನೀಕರಣ, ವಿಸ್ತರಣೆಯ ಕಾರ್ಯ ಮಾಡುತ್ತಾ ಬಂದಿದ್ದಾರೆ. ಈ ಮಸೀದಿಯ ಖರ್ಚು, ಬೆಲೆ ಜಗತ್ತಿನ ಯಾವ ಮಸೀದಿ ಕಟ್ಟಡಕ್ಕೂ ಹೋಲಿಸಲಿಕ್ಕೆ ಆಗದು. ಆದರೂ ಅಂದಾಜು ಬೆಲೆ $100 ಬಿಲಿಯನ್. 94 ಎಕರೆಯಲ್ಲಿರುವ ಈ ಮಸೀದೆ ಜಗತ್ತಿನ ಅತಿ ದೊಡ್ಡ ಮಸೀದೆ. ಲಕ್ಷಾಂತರ ಜನ ಪ್ರಾರ್ಥನೆ ಸಲ್ಲಿಸುವ ಏಕೈಕ ಮಸೀದೆ. ಪವಿತ್ರ ಹಜ್ ಸಮಯದಲ್ಲಿ ಕೋಟ್ಯಾಂತರ ಜನ ಸೇರುವ ಜಗತ್ತಿನ ಏಕೈಕ ಸ್ಥಳ ಮಕ್ಕಾ. ಇಷ್ಟು ಜನ ಸೇರಿದರೂ ಒಬ್ಬರಿಗೂ ಯಾವುದೇ ಸಮಸ್ಯೆ ಉಂಟಾಗುವುದಿಲ್ಲ. ಜಗತ್ತಿನ 8ನೇ ಬೃಹತ್ ಕಟ್ಟಡ ಮಕ್ಕಾ. ಮಕ್ಕಾಗೆ ಒಂದು ಕಪ್ಪು ಬಟ್ಟೆ ಗಿಲಾಫೆ ಕಾಬಾ, ಕಿಸ್ವಾ ಅನ್ನುತ್ತಾರೆ. 675 kg ರೇಷ್ಮೆ, 15 ಕಿಲೋ ಬಂಗಾರದ ದಾರದಿಂದ ಪವಿತ್ರ ಖುರಾನದ ಸಂದೇಶಗಳನ್ನು ಬರೆಯಲಾಗುವುದು. ಈ ಮಸೀದೆಯಲ್ಲಿ ಎಷ್ಟೋ ಲಕ್ಷ ಜನ ಬಂದರೂ ವ್ಯವಸ್ಥೆ ಎಂದಿಗೂ ಕೆಡಲಾರದು. ರಂಜಾನ್ ತಿಂಗಳಲ್ಲಿ ಲಕ್ಷಾಂತರ ಜನ ಒಂದೇ ವೇದಿಕೆಯಲ್ಲಿ ಕುಳಿತು ಉಪವಾಸ ಬಿಡುತ್ತಾರೆ. ಇಲ್ಲಿಯ ಪ್ರಸಿದ್ಧ ಖರ್ಜೂರ್ ಹಣ್ಣು ಹಂಪಲಗಳು ಮುಖ್ಯ. ಪಕ್ಕದಲ್ಲಿಯೇ ಕುಡಿಯಲು ಪವಿತ್ರ ನೀರಾದ ಜಂಜಂ ಪವಿತ್ರ ನೀರಿನ ಬಾವಿ ಇದೆ. ದೈನಂದಿನವಾಗಿ 20 ಲಕ್ಷ ಬಾಟಲ್ ನೀರನ್ನು ತುಂಬಲಾಗುತ್ತದೆ. ಈ ಪವಿತ್ರ ನೀರು ಉಚಿತ. 25,000ಕ್ಕಿಂತ ಹೆಚ್ಚು ಕೂಲರ್ಗಳನ್ನು ಅಳವಡಿಸಲಾಗಿದೆ. ಆ ಬಾವಿ ಒಣಗಿಲ್ಲ, ನೀರಿನ ಕೊರತೆ ಉಂಟಾಗಿಲ್ಲ. ಕೆಳಗೆ ಹಾಸಲಾದ ಯುನಾನ್ ಕಲ್ಲುಗಳನ್ನು ತರಿಸಿ ಅಳವಡಿಸಲಾಗಿದೆ. ಈ ಯುನಾನ್ ಕಲ್ಲುಗಳು ಎಷ್ಟು ಬಿಸಿಲು ಬಂದರೂ ತಂಪು ರೀತಿಯಲ್ಲಿ ಇರುತ್ತವೆ. ಇದೊಂದು ವಿಸ್ಮಯ. ಜ್ವಲಂತ ಸಾಕ್ಷಿ ಮಕ್ಕಾ. 60 ಡಿಗ್ರಿ ಬಿಸಿಲು ಇದ್ದರೂ ಯಾವುದೇ ಬಿಸಿಲಿನ ತಾಪ ಅನಿಸುವುದಿಲ್ಲ. ಆ ವ್ಯವಸ್ಥೆ ಅಲ್ಲಿದೆ. ಯಾವಾಗ ತಾಪಮಾನ 30ಕ್ಕೆ ಇಳುತ್ತದೆಯೋ ಬೆಚ್ಚಗೆ ಮಾಡುವ ಅನೇಕ ಆಧುನಿಕ ಮಸೀದಿಗಳು ಇಲ್ಲಿವೆ. ಯಾರಿಗೂ ಯಾವುದೇ ತೊಂದರೆಯಾಗುವುದಿಲ್ಲ. 1908ರಲ್ಲಿ ವಿದ್ಯುತೀಕರಣಗೊಳಿಸಲಾಯಿತು. 8,31,000 ಲೈಟ್ ಅಳವಡಿಸಲಾಗಿದೆ. ಬಂಗಾರದ ಸಾವಿರಾರು ಝೂಮರ್ಗಳನ್ನು ಅಳವಡಿಸಲಾಗಿದೆ. ಆ ಝೂಮರ್ಗಳನ್ನು ನೋಡುತ್ತಲೇ ಇರುವುದು ಅನಿಸುತ್ತದೆ. ಸ್ವಚ್ಛತೆಗೆ ಜಗತ್ತಿನಲ್ಲಿಯೇ ನಂಬರ್ 1 ಮಕ್ಕಾ. ನಿಮಗೆ ಕಸಕಡ್ಡಿಯಲ್ಲಿಯೂ ಸಿಗುವುದಿಲ್ಲ. ಅದರ ಸ್ವಚ್ಛತೆಗೆ ಭಾರೀ ವ್ಯವಸ್ಥೆ ಮಾಡಲಾಗಿದೆ. ಜಗತ್ತಿನಲ್ಲಿಯೇ ಇದೊಂದು ಸ್ವಚ್ಛ ನಗರ ಎಂಬ ಖ್ಯಾತಿಯಾಗಿದೆ. ದೈನಂದಿನವಾಗಿ ಸಾವಿರಾರು ಯುವಕರು ಸ್ವಚ್ಛ ಕಾರ್ಯದಲ್ಲಿ ತೊಡಗಿರುತ್ತಾರೆ. ಪವಿತ್ರ ಅನಿಸುತ್ತಿರಬಹುದು ನಿಮಗೆ. ಕೇವಲ ಅರ್ಧ ಗಂಟೆಯಲ್ಲಿ ಇಷ್ಟೊಂದು ದೊಡ್ಡ ಸ್ಥಳವನ್ನು ಸ್ವಚ್ಛಗೊಳಿಸಲಾಗುವುದು. ಸ್ವಚ್ಛತೆಯ ನೀರಿನಲ್ಲಿ ಗುಲಾಬ್ ನೀರನ್ನು ಹಾಕಿ ಸ್ವಚ್ಛಗೊಳಿಸುತ್ತಾರೆ. ಸಾವಿರಾರು ಬಾತ್ರೂಮ್, ಸಾವಿರಾರು ಟಾಯ್ಲೆಟ್, ಸ್ನಾನಗೃಹಗಳು, ಸ್ವಲ್ಪವೂ ವಾಸನೆ ಇಲ್ಲ. ವಿಸ್ಮಯ, ಅದ್ಭುತ. ಅಲ್ಲಿರುವ ಶಕ್ತಿ, ಪರಿಮಳದ ವಾಸನೆ. ಟಾಯ್ಲೆಟ್ಗಳಲ್ಲಿ ದೈನಂದಿನವಾಗಿ 40,000 ಕಾರ್ಪೆಟ್ ಕಾಲಿನ್ಗಳನ್ನು ಹಾಸಲಾಗುತ್ತದೆ. ದೈನಂದಿನವಾಗಿ ಸ್ವಚ್ಛಗೊಳಿಸಲಾಗುತ್ತದೆ. ಈ ಕಾರ್ಪೆಟ್ಗಳನ್ನು ಒಂದೇ ರೀತಿಯಲ್ಲಿ ಜೋಡಿಸಿದರೆ 600 ಕಿಲೋಮೀಟರ್ದಷ್ಟು ಉದ್ದವಾಗುತ್ತದೆ. ಅಬ್ಬಬ್ಬಾ, ಏನಿದು ವಿಸ್ಮಯ! ವಿಕಲಚೇತನ ವೃದ್ಧರಿಗೆ ಆಧುನಿಕ ರೀತಿಯ ವೀಲ್ ಚೇರ್ಗಳನ್ನು ಒದಗಿಸಿದ್ದಾರೆ. ಅಂದರೆ ಎಲ್ಲರಿಗೂ ದೇವರ ದರ್ಶನವಾಗಬೇಕು. ವ್ಯವಸ್ಥೆ ಮಾಡಲಿಕ್ಕೆ ಸಹಾಯಕರು ಇರುತ್ತಾರೆ. 9 ಮಿನಾರ್ಗಳು ಇವೆ. ಪ್ರತಿ ಮಿನಾರ್ 89 ಮೀಟರ್ ಎತ್ತರದಲ್ಲಿವೆ. ಅಲ್ಲಿ ಯಾವುದೇ ತಪ್ಪು, ಅಹಿತಕರ ಶಿರ್ಕ್ ಎಂಬ ಘಟನೆಗಳು ನಡೆಯದಂತೆ ಪೊಲೀಸರ ಕಣ್ಗಾವಲುಗಳು ಇರುತ್ತವೆ. ಅಲ್ಲಿ ಕಾನೂನು, ಶರೀಯತ್ ಮುಖ್ಯ. ಪವಿತ್ರ ಮಕ್ಕಾ ದರ್ಶನ. ಧ್ಯಾನವಂತ ದೇವರ ಸ್ಮರಣೆಯ ವ್ಯಕ್ತಿ ಪ್ರವೇಶಿಸುತ್ತಾನೆ. ಏನಾದರೂ ಇಲ್ಲ ಸಲ್ಲದ ಅಹಿತಕರ ಶಿರ್ಕ್ ಘಟನೆ ನಡೆದರೆ ಬಂಧಿಸಲಾಗುವುದು. 24 ತಾಸು CCTV ಕ್ಯಾಮ್ರಾ, ಸಾವಿರಾರು ಸಿಬ್ಬಂದಿ ನಿಗಾವಹಿಸಿರುತ್ತಾರೆ. ಜಗತ್ತಿನಲ್ಲಿಯೇ ದುಬಾರಿ ಹಾಗೂ ಕ್ವಾಲಿಟಿ ಸೌಂಡ್ ಸಿಸ್ಟಮ್ ಇಲ್ಲಿ ಅಳವಡಿಸಲಾಗಿದೆ. ಅದರ ಬೆಲೆ ಕಟ್ಟಲಾಗುವುದು. ಈ ಸೌಂಡ್ ಕೇಳಿದರೆ ಪವಿತ್ರ ಸಂಚಲನ ಮೂಡುತ್ತದೆ. 6,000 ಸ್ಪೀಕರ್, 100ಕ್ಕೂ ಹೆಚ್ಚು ಸಿಬ್ಬಂದಿ. ಇಲ್ಲಿ ಪ್ರತಿ ಘಟನೆ ಹೇಳಿದರೆ ವೇಳೆ ಸಾಕಾಗುವುದಿಲ್ಲ. ಮುಖ್ಯಾಂಶ ಮಾತ್ರ ಹೇಳಿದ್ದೇನೆ. ಇದು ನಿಮಗೆ ಹೇಗನಿಸುತ್ತೆ? ನಿಮ್ಮ ಅನಿಸಿಕೆ ತಿಳಿಸಿರಿ. ನಂಬರ್ 1 ಚಾನಲ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಪವಿತ್ರ ಮಕ್ಕಾಕ್ಕೆ ಒಮ್ಮೆ ಅನೇಕ ರೀತಿಯ ಜನರು ಅಲ್ಲಿ ತಮ್ಮ ಆಶೆ,
ತಮ್ಮ ತೀರ್ಥಯಾತ್ರೆಯ ಮುಖಾಂತರ ಒಂದು ಏನೇನೋ ವಿಚಾರಗಳನ್ನ ಇಟ್ಕೊಂಡು ಹೋಗುತ್ತಾರೆ. ಅದರಿಂದ ದರ್ಶನ ಪಾವನ ಆಗುತ್ತೆ, ಒಂದು ನಂಬಿಕೆಯ ಒಂದು ಸಂಕೇತ ಮಕ್ಕಾ. ಈ ವಿಡಿಯೋ ನಿಮಗೆ ಹೆಂಗೆ ಅನಿಸಿತು? ನಂಬರ್ 1 ಚಾನಲ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಅನಿಸಿಕೆಗಳನ್ನ ತಿಳಿಸಿರಿ. ಮತ್ತು ಇಂಥ ಸಾಮ್ರಾಜ್ಯ ಒಳ್ಳೊಳ್ಳೆಯ ಜಗತ್ತಿನ ವಿಸ್ಮಯಗಳನ್ನು ಹೇಳಲಿಕ್ಕೆ ನಂಬರ್ 1 ಚಾನಲ್ ಯಾವಾಗಲೂ ಸದಾಸಿದ್ಧ. ನಮಸ್ಕಾರ.